ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ನಿಮಗೆ ಪಾರ್ಟ್ 1 ಹಾಕಿದ್ದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಟ್ಯೂಬ್ಸ್ ಅಂತಲೇ ಹೇಳ್ಬೋದು, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಲೇ ಹೇಳ್ಬೋದು. ಅದರ ಅಡಿಟಿವ್ಸು, ಅದರ ಯೂಸಸ್ಸು, ಕಾಮನ್ ಟಿಪ್ ಕೂಡ ಅದರಲ್ಲಿ ಹೇಳಿದ್ದೀನಿ. ಈಗ ನಾನು ಎಲ್ಲೋ ಟ್ಯೂಬಿಂದ ಕಂಟಿನ್ಯೂ ಮಾಡ್ತೀನಿ. ಇದು ಬಂದುಬಿಟ್ಟು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಕಂಟಿನ್ಯೂ ಫಾರ್ ವಾಚಿಂಗ್. ನೀವೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲೋ ಟ್ಯೂಬ್ ನೋಡೋದಾದ್ರೆ ಇದನ್ನು ನಾವು ಜೆಲ್ ಟ್ಯೂಬ್ ಅಂತಲೂ ಕರಿತೀವಿ. These bottles are used for a huge variety of tests. ಎಷ್ಟೊಂದು ಥರ ವೆರೈಟಿ ಆಫ್ ಟೆಸ್ಟಿಗೆ ಯೂಸ್ ಮಾಡ್ತೀವಿ. ಯಾವುದು? ಎಲ್ಲೋ ಟ್ಯೂಬ್ನ. ರಿಕ್ವೈರಿಂಗ್ ಸೆಪರೇಟೆಡ್ ಸೀರಮ್ ಫಾರ್ ಅನಾಲಿಸಿಸ್. ಇದರಲ್ಲಿ ನಮಗೆ ಸೀರಮು ಸಪ್ರೇಟ್ ಆಗುತ್ತೆ ಫಾರ್ ಅನಾಲಿಸಿಸ್, ಇನ್ಕ್ಲೂಡಿಂಗ್ ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಎಂಡೋಕ್ರೈನಾಲಜಿ, ಆಂಕಾಲಜಿ, ಟಾಕ್ಸಿಕಾಲಜಿ, ಮೈಕ್ರೋಬಯಾಲಜಿ ಆ್ಯಂಡ್ ಇಮ್ಯುನಾಲಜಿ. ಇಷ್ಟರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇವಾಗ ಆ್ಯಡಿಟಿವಲ್ಲಿ ನೋಡೋದಾದರೆ ಇದನ್ನು ನಾವು ಲ್ಯಾಬಲ್ಲಿ SST ಅಂತಲೂ ಕರಿತೀವಿ. SST ಟ್ಯೂಬ್ ಅಂದರೆ ಸೀರಮ್ ಸೆಪರೇಟಿಂಗ್ ಟ್ಯೂಬ್ ಅಂತ. ಇದರಲ್ಲಿ 2 ಏಜೆಂಟ್ಸ್ ಇರುತ್ತೆ, ಒಂದು ಸಿಲಿಕಾ ಪಾರ್ಟಿಕಲ್ಸು ಮತ್ತು ಸೀರಮ್ ಸೆಪರೇಟಿಂಗ್ ಜೆಲ್ ಕೂಡ ಅದರಲ್ಲಿ ಇರುತ್ತೆ. ಸೊ ಇದೇನಪ್ಪ ಮಾಡುತ್ತೆ, ಸಿಲಿಕಾ ಪಾರ್ಟಿಕಲ್ಸ್ ಅಂದರೆ ಎರಡು ಒಟ್ಟಿಗೆ ಮಿಕ್ಸ್ ಆಗಿ ಅಲ್ಲಿ ಕ್ಲಾಟಿಂಗ್ ಫಾರ್ಮ್ ಮಾಡುತ್ತೆ. ಆಮೇಲೆ ಎಲ್ಲ ಬ್ಲಡ್ ಸೆಲ್ಸ್ನೂ ಒಂದು ಕಡೆ ಕ್ಲಂಪ್ ಮಾಡಿ ಸೀರಮ್ನ ಸೆಪ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನಾವು ಸೆಂಟ್ರಿಫ್ಯೂಸ್ ಮಾಡಿದಾಗ ನಮ್ಮ ಈಸಿಯಾಗಿ ಸೀರಮು ಸೆಪ್ರೇಟ್ ಆಗೋಗುತ್ತೆ. ಓಕೆನಾ? ಇದರ ನೆಕ್ಸ್ಟ್ ನಾವು ಅದು ಯೂಸಸ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನೋಡೋಣ. ಯೂಸಸ್ ಅನ್ನೋದಕ್ಕಿಂತ ಕಾಮನ್ ಟೆಸ್ಟ್ ಯಾವ್ದು ಮಾಡ್ತಾರೆ ಅಂದರೆ ಯೂರಿಯಾ ಆ್ಯಂಡ್ ಎಲೆಕ್ಟ್ರೋಲೈಟ್ಸು, ಸಿ ರಿಯಾಕ್ಟಿವ್ ಪ್ರೋಟೀನ್, LFT, ಲಿವರ್ ಫಂಕ್ಷನ್ ಟೆಸ್ಟ್, ಅಮೈಲೇಸ್ ಅಸೆ, ಬೋನ್ ಪ್ರೊಫೈಲ್, ಮೆಗ್ನೀಷಿಯಮ್ ಅಸೆ, ಐರನ್ ಸ್ಟಡೀಸ್, lipid profile and thyroid test. Example vitamin B12, troponins, creatinine kinase, urate, serum osmolality. ಇಷ್ಟು ಕೂಡ ನಾವು ಇದರಲ್ಲಿ ಯಾವುದರಲ್ಲಿ ಎಲ್ಲೋ ಟ್ಯೂಬಲ್ಲಿ ಯೂಸ್ ಮಾಡುವಂಥ ಪರ್ಫಾರ್ಮ್ ಮಾಡುವಂಥ ಟೆಸ್ಟ್ಸು. ಈಗ ಗ್ರೇ ಟ್ಯೂಬ್ ನೋಡೋದಾದರೆ ನಿಮ್ಗೆ ಗೊತ್ತಿರುತ್ತೆ, ಗ್ರೇ ಟ್ಯೂಬಲ್ಲಿ ನಾವು ಜಾಸ್ತಿ ಯಾವ ಟೆಸ್ಟ್ ಮಾಡ್ತೀವಿ? ಗ್ಲೂಕೋಸ್ ಟೆಸ್ಟ್ ಮಾಡ್ತೀವಿ. ದ ಗ್ರೇ ಟ್ಯೂಬ್ ಈಸ್ ಓನ್ಲಿ ಯೂಸ್ಡ್ ಫಾರ್ 2 ಟೆಸ್ಟ್ಗಷ್ಟೇ. ಸೊ ಕಂಪೇರ್ಡ್ ಟು ದಿ ಎಲ್ಲೋ ಟೆಸ್ಟ್ ಇಟ್ಸ್ ಫೇರ್ಲಿ ಈಸಿ ಟು ರಿಮೆಂಬರ್. ನಮಗೆ ಜಾಸ್ತಿ ಟೆಸ್ಟ್ ಇರೋದು ಎಲ್ಲೋ ಟ್ಯೂಬ್ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಈಸಿಯಾಗಿ ರಿಮೆಂಬರ್ ಇಟ್ಕೋಬೋದು, ಯಾಕಂದರೆ ಇದರಲ್ಲಿ ಬರೀ 2 ಟೆಸ್ಟ್ನ ಮಾಡ್ತೀವಿ. ಸೊ ಯಾವ್ದು ಮಾಡ್ತೀವಪ್ಪ ಅಂತ ನಾನು ಮುಂದೆ ಹೇಳ್ತೀನಿ. ಇಟ್ ಈಸ್ ಯೂಸ್ಡ್ ಫಾರ್ ಬಯೋಕೆಮಿಸ್ಟ್ರಿ ಟೆಸ್ಟ್ ರಿಕ್ವೈರಿಂಗ್ ಹೋಲ್ ಬ್ಲಡ್ ಫಾರ್ ಅನಾಲಿಸಿಸ್. ಹೋಲ್ ಬ್ಲಡ್ಡೇ ಬೇಕಾಗುತ್ತೆ. ಆ್ಯಡಿಟಿವ್ ಬಂದುಬಿಟ್ಟು 2 ಮೇನ್ ಏಜೆಂಟ್ಸ್ ಇರುತ್ತೆ. ಸೋಡಿಯಂ ಫ್ಲೂರೈಡ್ ಟ್ಯೂಬ್ ಅಂತಲೂ ಕರೀತಾರೆ ಇದನ್ನು, ಗ್ರೇ ಟ್ಯೂಬ್ನ. ಇಟ್ ಆ್ಯಕ್ಟ್ಸ್ ಆಸ್ ಅ ಆ್ಯಂಟಿಗ್ಲೈಕೋಲೈಟಿಕ್ ಏಜೆಂಟ್. ಇದು ಬಂದುಬಿಟ್ಟು ಎಲ್ಲ ಆ್ಯಂಟಿಕೋಯಾಗ್ಯುಲೆಂಟ್ ಏಜೆಂಟಾಗಿ ವರ್ಕ್ ಮಾಡಿದ್ರೆ, ಇದು ಬಂದುಬಿಟ್ಟು ಆ್ಯಂಟಿಗ್ಲೈಕೋಲೈಟಿಕ್ ಏಜೆಂಟಾಗಿ ವರ್ಕ್ ಮಾಡುತ್ತೆ. ಟು ಎನ್ಶ್ಯೂರ್ ದಟ್ ನೋ ಫರ್ದರ್ ಗ್ಲೂಕೋಸ್ ಬ್ರೇಕ್ ಡೌನ್ ಅಕರ್ಸ್ ವಿತ್ ಇನ್ ದ ಸ್ಯಾಂಪಲ್ ಆಫ್ಟರ್ ಇಟ್ ಈಸ್ ಟೇಕನ್. ಸ್ಯಾಂಪಲ್ನ ಕಲೆಕ್ಟ್ ಆದಮೇಲೆ ಸ್ಯಾಂಪಲು ಹೀಮೋಲೈಸ್ ಅಂದರೆ ಅದರಲ್ಲಿ ಬ್ರೇಕ್ ಡೌನ್ ಆಗದೆ ಇರೋ ಥರ ಗ್ಲೂಕೋಸ್ ಪಾರ್ಟಿಕಲ್ಸು ಕೇರ್ ತೊಗೊಳ್ಳುವಂಥದ್ದೇ ಆ್ಯಂಟಿಗ್ಲೈಕೋಲಿಟಿಕ್ ಏಜೆಂಟು. ಪೊಟ್ಯಾಷಿಯಮ್ ಆಕ್ಸಿಲೇಟ್ ಆ್ಯಕ್ಟ್ಸ್ ಆಸ್ ಅನ್ ಆ್ಯಂಟಿಕೋವ್ಯಾಗ್ಯುಲೆಂಟ್. ಇದರಲ್ಲಿ ಪೊಟ್ಯಾಷಿಯಮ್ ಆಕ್ಸಿಲೇಟ್ ಬಂದುಬಿಟ್ಟು ಆ್ಯಂಟಿಕೋವ್ಯಾಗ್ಯುಲೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಸಮ್ ವೇರಿಯಂಟ್ಸ್ ಆಫ್ ದಿ ಗ್ರೇಟ್ ಬಾಟಲ್ಸ್ ಯೂಸಸ್ EDT ಆ್ಯಸ್ ಅನ್ ಆ್ಯಂಟಿಕೋವ್ಯಾಗ್ಯುಲೆಂಟ್. ಎಲ್ಲೋ ಅಲ್ಲೊಂದು ಇಲ್ಲೊಂದು ಗ್ರೇ ಟ್ಯೂಬ್ಸು, ಗ್ರೇ ಬಾಟಲ್ಸಲ್ಲಿ EDTನ ಆ್ಯಂಟಿಕೋವ್ಯಾಗ್ಯುಲೆಂಟಾಗಿ ಹಾಕಿರ್ತಾರೆ. ಕಾಮನ್ ಟೆಸ್ಟ್ ಬಂದುಬಿಟ್ಟು ಯಾವುದದು ಅಂದರೆ ಗ್ಲೂಕೋಸ್ ಟೆಸ್ಟು ಮತ್ತು ಲ್ಯಾಕ್ಟೇಟು ಕೂಡ ಈ ಗ್ಲೂಕೋಸ್ಗೆ ಸೇರಿದ್ದು, ಅದನ್ನು ಕೂಡ ಇದರಲ್ಲೇ ಟೆಸ್ಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಬಂದುಬಿಟ್ಟು ಅದ್ರ ಟಿಪ್ಸ್ ಏನಪ್ಪ ಅಂದರೆ, ದ ಗ್ರೇ ಬಾಟಲ್ ನೀಡ್ಸ್ ಟು ಬಿ ಇನ್ವರ್ಟೆಡ್ ಅಬೌಟ್ 8 ಟೈಮ್ಸ್, ಮಿಕ್ಸ್ ವಿತ್ ಫ್ಲೂರೈಡ್ ಆ್ಯಂಡ್ ಆಕ್ಸಿಲೇಟಲ್ಲಿ ಮಿಕ್ಸ್ ಆಗೋದಕ್ಕೆ 8 ಟೈಮ್ಸ್ ನಾವು ಅದನ್ನು ಇನ್ವರ್ಟ್ ಮಾಡಬೇಕು. ಓನ್ಲಿ ಟೈನಿ ಅಮೌಂಟ್ ಆಫ್ ಬ್ಲಡ್ ಇಸ್ ರಿಕ್ವೈರ್ಡ್ ಫಾರ್ ಬ್ಲಡ್ ಗ್ಲೂಕೋಸ್, ಬಟ್ ಫಾರ್ ಲ್ಯಾಕ್ಟೇಟ್ ದ ಬಾಟಲ್ ಶುಡ್ ಐಡಿಯಲಿ ಕಂಟೈನ್ ಅಟ್ಲೀಸ್ಟ್ 1 ml ಆಫ್ ಬ್ಲಡ್. ಈ ಗ್ಲೂಕೋಸ್ಗೆ 1 ಡ್ರಾಪ್ ಇದ್ರೂ ಸಾಕು, ಬಟ್ ಇದರಲ್ಲಿ 1 ml ಇರಲೇಬೇಕು ಲ್ಯಾಕ್ಟೇಟ್ಗೆ. Venous glucose results are generally more accurate than finger prick BM test, especially in hyperglycemic patients, but can take a while to come back from the lab. If you need a blood glucose urgently, then ask one of the nurses to do BM for you on the ward. ನಿಮಗೆ ಗ್ಲೂಕೋಸ್ ವ್ಯಾಲ್ಯೂ ಬೇಗ ಇಮಿಡಿಯೇಟಾಗಿ ಬೇಕು ಅಂದರೆ ಅಲ್ಲಿರುವಂಥ ನರ್ಸಸ್ಗೆ ಹೇಳಿದ್ರೆ ಅವರು ಅಲ್ಲೇ ಚೆಕ್ ಮಾಡಿ ನಿಮಗೆ ರಿಸಲ್ಟ್ನ ಹೇಳ್ತಾರೆ. Samples for venous lactate need to be sent to the lab immediately. Again, the results tend to take a while to come back. ABG machine that does arterial lactates, these are often available in A+E or ITU and take about 2 minutes to process. ಇದಾದಮೇಲೆ ರೆಡ್ ಟ್ಯೂಬ್ ನಿಮ್ಗೆ ಗೊತ್ತಿರುತ್ತೆ, ಇದು ಕ್ಲಾಟ್ ಆಕ್ಟಿವೇಟೆಡ್ ಟ್ಯೂಬ್ ಅಂತಲೂ ಕರಿತೀವಿ. ಸೊ ಇದು ಬಂದುಬಿಟ್ಟು ಇಟ್ ಈಸ್ ಯೂಸ್ಡ್ ಫಾರ್ ಬಯೋಕೆಮಿಸ್ಟ್ರಿ ಟೆಸ್ಟ್ಗೋಸ್ಕರನೇ ಯೂಸ್ ಮಾಡ್ತಾರೆ. ರಿಕ್ವೈರಿಂಗ್ ಸೀರಮ್ ವಿಚ್ ಮೈಟ್ ಬಿ ಅಡ್ವರ್ಸ್ಲಿ ಅಫೆಕ್ಟೆಡ್ ಬೈ ದಿ ಸೆಪರೇಟರ್ ಜೆಲ್ ಯೂಸ್ಡ್ ಇನ್ ದಿ ಎಲ್ಲೋ ಟ್ಯೂಬ್. ಎಲ್ಲೋ ಟ್ಯೂಬಲ್ಲಿ
ಅದು ತಕ್ಷಣ ಬಿಡೋದಕ್ಕೋಸ್ಕರ ನಾವು ಎಲ್ಲೋ ಟ್ಯೂಬ್ ಯೂಸ್ ಮಾಡ್ತೀವಿ ಸೀರಮ್ಮು. ಬಟ್ ಇದು ಬಂದು ಒಂದು ಅರ್ಧ ಗಂಟೆ ಬಿಟ್ಟರೆ, ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಅದೇ ಸೀರಮ್ ಬಿಡುತ್ತೆ. ಇದರಲ್ಲಿ ಕಂಟೆಂಟ್ ಸಿಲಿಕಾ ಪಾರ್ಟಿಕಲ್ಸ್. ಈ ಸಿಲಿಕಾ ಪಾರ್ಟಿಕಲ್ಸ್ ಆ್ಯಕ್ಟ್ಸ್ ಆಸ್ ಅ ಕ್ಲಾಟ್ ಆಕ್ಟಿವೇಟರ್ಸ್ ಆಗಿ ಹೆಲ್ಪ್ ಮಾಡುತ್ತೆ ರೆಡ್ ಟ್ಯೂಬ್ಸಲ್ಲಿ. ಕಾಮನ್ ಟೆಸ್ಟ್ ಬಂದುಬಿಟ್ಟು ದ ಬಾಟಲ್ ಈಸ್ ಆಫ್ ದಿಸ್ ಟ್ಯೂಬ್ ವೇರೀಸ್ greatly. Some hospitals use it as sensitive tests including hormones, toxicology, drug levels, bacterial and viral serology and antibodies, whereas the others seem to only use it for a few very specific purposes and use the yellow tube for most things. Hospitals definitely use it for ionized calcium but not much else. ಟಿಪ್ಸ್, ಇದ್ರದ್ದು ಟಿಪ್ಸ್ ಬಂದುಬಿಟ್ಟು ಇದನ್ನು 5 times ಇನ್ವರ್ಟ್ ಮಾಡಬೇಕಾಗತ್ತೆ ಕ್ಲಾಟ್ ಆ್ಯಕ್ಟಿವೇಟರ್ ಆಗೋಕ್ಕಿಂತ ಮುಂಚೆ. ದೇರ್ ಇಸ್ ಆಲ್ಸೋ ಅನದರ್ ವರ್ಷನ್ ಆಫ್ ದಿ ರೆಡ್ ಬಾಟಲ್ ಮೇಡ್ ಔಟ್ ಆಫ್ ಗ್ಲಾಸ್ ವಿಚ್ ಕಂಟೆನ್ಸ್ ನೋ ಅಡಿಟಿವ್ಸ್ ವಾಟ್ಸೆವರ್. ಒಂದರಲ್ಲಿ ಸಿಂಪಲ್ಲಾಗಿ ಸಿಲಿಕಾ ಪಾರ್ಟಿಕಲ್ಸ್ ಇರುತ್ತೆ, ಇನ್ನೊಂದರಲ್ಲಿ ಕ್ಲಾಟ್ ಆ್ಯಕ್ಟಿವೇಟರ್ ಏನೂ ಇರೋದೇ ಇಲ್ಲ. ನೆಕ್ಸ್ಟ್ ಇವಾಗ ನಿಮಗೆ ಒಂದು ಡೌಟ್ ಬಂದಿರುತ್ತೆ, ಡಾರ್ಕ್ ಟ್ಯೂಬು ಮತ್ತು ಡಾರ್ಕ್ ಗ್ರೀನು ಲೈಟ್ ಗ್ರೀನ್ ಅಂತ 2 ಟ್ಯೂಬ್ ಬರುತ್ತೆ. ಸೊ ಅದೆಂತಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡದೆ ನೋಡ್ತಿದ್ದೀರೋ ಲೈಕ್ ಮಾಡಿ ಫ್ರೆಂಡ್ಸ್. ಇದು ಬಂದು ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ಇದು ಬಂದುಬಿಟ್ಟು ದಿಸ್ ಇಸ್ ಲೆಸ್ ಕಾಮನ್ಲಿ ಯೂಸ್ಡ್ ಬಾಟಲ್ ಫಾರ್ ಬಯೋಕೆಮಿಸ್ಟ್ರಿ ಟೆಸ್ಟ್. ಇದು ಕಮ್ಮಿ ಯೂಸ್ ಮಾಡ್ತಾರೆ, ಎಲ್ಲೂ ಜಾಸ್ತಿ ಯೂಸ್ ಮಾಡಲ್ಲ. ವಿಚ್ ರಿಕ್ವೈರ್ ಹೆಪಾರನೈಸ್ಡ್ ಪ್ಲಾಸ್ಮಾ ಬೇಕಾಗುತ್ತೆ ಅಥವಾ ಹೋಲ್ ಬ್ಲಡ್ ಫಾರ್ ಅನಾಲಿಸಿಸ್ ಬೇಕು. ಅಡಿಕ್ವೇಟ್ ಇದರಲ್ಲಿ ಹೆಪಾರಿನ್ ಇರುತ್ತೆ ವಿಚ್ ಆಕ್ಟ್ಸ್ ಆಸ್ ಅನ್ ಆ್ಯಂಟಿಕೋಯಾಗುಲೆಂಟ್. ಡಾರ್ಕ್ ಗ್ರೀನ್ ಟ್ಯೂಬ್ದು ಕಾಮನ್ ಟೆಸ್ಟ್ ಬಂದುಬಿಟ್ಟು ಅಮೋನಿಯಾಗಿ ಮಾಡ್ತಾರೆ, ಇನ್ಸುಲಿನ್, ರೆನಿನ್ ಆ್ಯಂಡ್ ಆಲ್ಡೋಸ್ಟಿರೋನ್ ಅದಕ್ಕೆ ಮಾಡ್ತಾರೆ. ಇದರ ಟಿಪ್ಸ್ ಬಂದುಬಿಟ್ಟು ದ ಗ್ರೀನ್ ಬಾಟಲ್ ನೀಡ್ಸ್ ಟು ಬಿ ಇನ್ವರ್ಟೆಡ್. ಇದು ಕೂಡ 8 times ಇನ್ವರ್ಟ್ ಮಾಡಬೇಕು. ಯಾಕೆ? ಹೆಪಾರಿನ್ ಆ್ಯಂಟಿಕೋಯಾಗುಲೆಂಟ್ ಜೊತೆ ಮಿಕ್ಸ್ ಆಗೋದಕ್ಕೆ. ದಿಸ್ ಬಾಟಲ್ ಕೆನಾಟ್ ಬಿ ರಿಲಯಬಲಿ ಯೂಸ್ ಟು ಆ್ಯಸೆಸ್ ಸೋಡಿಯಂ ಲೆವೆಲ್ಸ್ನ ಯೂಸ್ ಮಾಡೋದಕ್ಕೆ ಇದರಲ್ಲಿ ಆಗೋದಿಲ್ಲ. ಮತ್ತು ಲೈಟ್ ಗ್ರೀನ್ ಟ್ಯೂಬು ದಿಸ್ ರೇರ್ ಸ್ಪೀಷೀಸ್ ಆಫ್ ಬ್ಲಡ್ ಈಸ್ ಯೂಸ್ಡ್ ಫಾರ್ ಬಯೋಕೆಮಿಸ್ಟ್ರಿ ಟೆಸ್ಟ್. ರೇರ್ ಬ್ಲಡ್ ಸ್ಪೀಸೀಸ್ ಇರ್ತಾವಲ್ಲ ಅಂಥದ್ರನ್ನು ಇದರಲ್ಲಿ ಹಾಕ್ತಾರೆ. ರಿಕ್ವೈರಿಂಗ್ ಸೆಪರೇಟೆಡ್ ಹೆಪಾರನೈಸ್ಡ್ ಪ್ಲಾಸ್ಮಾ ಬೇಕಾಗುತ್ತೆ. ಐ ಹ್ಯಾವ್ ನೆವರ್ ಆ್ಯಕ್ಚುಲಿ ಯೂಸ್ಡ್ ಒನ್ ಬಟ್ ವಿ ಹ್ಯಾವ್ ಸೀನ್ ದೆಮ್ ಆನ್ ದಿ ಡರ್ಮಟಾಲಜಿ ವಾರ್ಡಲ್ಲಿ ಈ ಟ್ಯೂಬ್ನ ನಾವು ನೋಡ್ಬೋದು. ಮತ್ತು ಇದರಲ್ಲಿ ಆ್ಯಡಿಟಿವ್ ಏನಿರುತ್ತಪ್ಪ ಅಂದರೆ ದಿಸ್ ಬಾಟಲ್ ಈಸ್ ಆಲ್ಸೋ ನೋನ್ ಎಸ್ ಎ ಪ್ಲಾಸ್ಮಾ ಸೆಪರೇಟರ್ ಅಂತಲೇ ಹೇಳ್ತಾರೆ, PST ಪ್ಲಾಸ್ಮಾ ಸೆಪರೇಟೆಡ್ ಟ್ಯೂಬ್ ಅಂತ. ಇಟ್ ಕಂಟೆನ್ಸ್ ಲಿಥಿಯಂ ಹೆಪಾರಿನ್ ಇರುತ್ತೆ ವಿಚ್ ಆ್ಯಕ್ಟ್ಸ್ ಆಸ್ ಆ್ಯನ್ ಆ್ಯಂಟಿಕೋಯಾಗುಲೆಂಟ್. ಅದು ಲಿಥಿಯಂ ಹೆಪಾರಿನ್, ಅದರಲ್ಲಿ ಬರೀ ಹೆಪಾರಿನ್ ಇರುತ್ತೆ. ಇದು ಬಂದುಬಿಟ್ಟು ನಾವು ಪ್ಲಾಸ್ಮಾ ಸೆಪರೇಟೆಡ್ ಜೆಲ್ ಸಿಮಿಲರ್ ಟು ದಟ್ ವಿಚ್ ಈಸ್ ಯೂಸ್ಡ್ ಇನ್ ಯೆಲ್ಲೋ ಬಾಟಲ್ ವಿಚ್ ಆ್ಯಕ್ಟ್ಸ್ ಆಸ್ ಎ ಸೆಪರೇಟರ್ ಔಟ್ ಆಫ್ ದಿ ಪ್ಲಾಸ್ಮಾ ಲೇಯರ್ನ ಇದು ಸೆಪ್ರೇಟ್ ಮಾಡುತ್ತೆ. ಕಾಮನ್ ಟೆಸ್ಟ್ನ ನೋಡೋದಾದರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ರೂಟೀನ್ ಯೆಲ್ಲೋ ಬಾಟಲ್ ಫಾರ್ ದಿಸ್. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಬಾಟಲ್ ಎಥನಾಲ್ ಪ್ರೊವೈಡೆಡ್ ದಿಸ್ ಸ್ಯಾಂಪಲ್ ಇಸ್ ನಾಟ್ ಫಾರ್ ಲೀಗಲ್ ಪರ್ಪಸ್. ಇದನ್ನು ಲೀಗಲ್ ಪರ್ಪಸ್ಸಾಗಿ ಏನೂ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಟಿಪ್ಸ್ ಬಂದುಬಿಟ್ಟು ದ ಲೈಟ್ ಗ್ರೀನ್ ಟ್ಯೂಬ್ ಆರ್ ಬಾಟಲ್ ನೀಡ್ಸ್ ಇನ್ವರ್ಟಿಂಗ್ 8 times ದ ಸ್ಯಾಂಪಲ್ ಮಿಕ್ಸ್ ವಿತ್ ದಿ ಹೆಪಾರಿನ್ ಆ್ಯಂಡ್ ದಿ ಸೆಪರೇಟರ್. ದಿ ಬಾಟಲ್ ಕೆನಾಟ್ ಬಿ ರಿಲಯಬಲಿ ಯೂಸ್ಡ್ ಟು ಅಸೆಸ್ ದಿ ಲಿಥಿಯಂ ಲೆವೆಲ್ಸ್ನ ಯೂಸ್ ಮಾಡೋದಕ್ಕಾಗಲ್ಲ. ಕೆನಾಟ್ ಬಿ ರಿಲಯಬಲಿ ಯೂಸ್ಡ್ ಟು ಅಸೆಸ್ ದಿ ಲಿಥಿಯಂ ಲೆವೆಲ್ಸ್ನ ಇದರಿಂದ ನಾವು ಅಳೆಯೋದಕ್ಕೆ ಆಗೋದಿಲ್ಲ. ಸೊ ಇದು ಬಂದುಬಿಟ್ಟು ಲಾಸ್ಟ್ ಪಾರ್ಟ್ 2 ಯಾವುದಪ್ಪ ಅಂದರೆ ಸ್ಪೆಸಿಮನ್ ಬಾಟಲ್ಸ್ದು ಪಾರ್ಟ್ 2 ವೀಡಿಯೋ ಆಗಿತ್ತು. ಸೊ ಫ್ರೆಂಡ್ಸ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಹೋಗಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ. ನಿಮ್ಗೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಈ ವೀಡಿಯೋಸು ನಿಮಗೆ ತುಂಬ ಹೆಲ್ಪ್ಫುಲ್ ಇರುತ್ತೆ. ಸೊ ಬಾಯ್ ಬಾಯ್ ಫ್ರೆಂಡ್ಸ್.